ಬಾಗೇಪಲ್ಲಿ ತಾಲೂಕು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಸಿಗುವಂತೆ ಕರ್ವೆಯಿಂದ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಬಾಗೇಪಲ್ಲಿ ಪಟ್ಟಣದ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಕೆ. ಹರೀಶ್ ನೇತೃತ್ವದಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಸಿಗುವಂತೆ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆಯಲ್ಲಿ ಕರ್ವೆ ಅಧ್ಯಕ್ಷ ಕೆ. ಹರೀಶ್ ಮಾತನಾಡಿ, ಸ್ವತಂತ್ರ ಬಂದಾಗಿನಿಂದಲೂ ಇದುವರೆಗೂ ಬಾಗೇಪಲ್ಲಿ ತಾಲೂಕಿನ ಶಾಸಕರುಗಳು ಸಚಿವರ ಆಗುವ ಅವಕಾಶ ಬಂದಿಲ್ಲ. ಈಗಿರುವ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಈ ವಿಧಾನಸಭಾ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಆದ್ದರಿಂದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಸಿಗಲೆಂದು ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡುತ್ತಿದ್ದೇವೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರು ಸಚಿವರಾದರೆ ಬಾಗೇಪಲ್ಲಿ ತಾಲೂಕು ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ. ಹೆಚ್ಚು ಹೆಚ್ಚು ಅನುದಾನಗಳನ್ನು ಈ ಕ್ಷೇತ್ರಕ್ಕೆ ಬರುವುದರಿಂದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲು ಸಾಧ್ಯವಾಗುತ್ತದೆ. ಈ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನವನ್ನು ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಅವಕಾಶ ಸಿಗುವಂತೆ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ ದಯೆ ತೋರಿ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ವಿಶೇಷ ಪೂಜೆಯನ್ನು ಮಾಡುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರು ಹಾಜರಿದ್ದರು. ಇಂದು ಗುರುವಾರ ಸಾಯಿಬಾಬಾ ಅವರಿಗೆ ಬಹಳ ಇಷ್ಟವಾದ ದಿನವಾದ ದಿನ. ಈ ದಿನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದಿಂದ ನಾವು ವಿಶೇಷವಾಗಿ ಪೂಜೆ ಮತ್ತು ಅಭಿಷೇಕವನ್ನು ಮಾಡಿಸಿದ್ದೀವಿ. ನಮ್ಮ ಬಾಗೇಪಲ್ಲಿಯ ಜನಪ್ರಿಯ ಶಾಸಕರು ಎಸ್.ಎನ್. ಸುಬ್ಬಾರೆಡ್ಡಿ ಅವರು 3 ಬಾರಿ ಗೆದ್ದಿದ್ರು ಕೂಡ ಯಾಕೋ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಮಂತ್ರಿ ಪದವಿ ಕೊಡಲಿಕ್ಕೆ ಹಿಂದು ಮುಂದೆ ನೋಡ್ತಾ ಇದೆ. ಹಾಗಾಗಿ ಈ ದೇವರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನವನ್ನು ಕೊಡಲಿ. ಸ್ವತಂತ್ರ ಬಂದಾಗಿಂದ ಈ ಭಾಗಕ್ಕೆ 1 ಬಾರಿ ಕೂಡ ಮಂತ್ರಿ ಸ್ಥಾನ ಸಿಕ್ಕಿರಲಿಲ್ಲ. ಇದು ಕೂಡ 244 ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಕೂಡ ಒಂದಾಗಿದೆ. ಆದರೂ ಕೂಡ ಯಾಕೆ ನಮ್ಮ ಶಾಸಕರಿಗೆ ಈ ಹೈಕಮಾಂಡ್ ಅವರು ಮಂತ್ರಿ ಪದವಿ ಕೊಡಲಿಕ್ಕೆ ಹಿಂದು ಮುಂದೆ ನೋಡ್ತಿದ್ದಾರೆ? ಇದನ್ನ ನಾವು ಈಗಾಗಲೇ ಕೇಳಬೇಕಾಗಿರುವಂಥದ್ದು. ಸ್ವತಂತ್ರ ಬಂದಾಗಿಂದ ಇಲ್ಲಿ ಒಬ್ಬರು ಶಾಸಕರು ಆಗ್ತಾ ಬರ್ತಾ ಇದ್ದಾರೆ. ಈ ರಾಷ್ಟ್ರೀಯ ಪಕ್ಷಗಳು ಯೋಚನೆ ಮಾಡಿದರೆ ಇವತ್ತಾದರೂ ನಾವು ಶಾಸಕರುಗಳಿಗೆ ಇಲ್ಲಿ ಮಂತ್ರಿ ಸ್ಥಾನ ಕೊಡಬಹುದಾಗಿತ್ತು, ಆದರೆ ಕೊಟ್ಟಿಲ್ಲ. ನಿಜವಾಗ್ಲೂ ಕೂಡ ಇದು ಖಂಡನೀಯ. ಈಗಾಗಲೇ ಕೊಡಬೇಕಾಗಿದ್ದನ್ನ ಈಗಲಾದರೂ ಕೂಡ ಸಮಯ ಬಂದಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಇದು ಬಯಲುಸೀಮಾ ಪ್ರದೇಶ, ಇದು ಬರಪೀಡಿತ ಪ್ರದೇಶ. ಈ ಭಾಗಕ್ಕೆ ಒಂದು ಮಂತ್ರಿ ಸ್ಥಾನ ಸಿಕ್ಕಿದಲ್ಲಿ ಅದು ಯಾವ ಪೋರ್ಟ್ಫೋಲಿಯೋ ಆದರೂ ಪರವಾಗಿಲ್ಲ, ಆ ಭಾಗದಲ್ಲಿ ಆ ಶಾಸಕರು ಇವತ್ತೇನು ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಇದ್ದಾರೆ, ಅವರು ಈ ಭಾಗವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂತಂದ್ರೆ ಇವತ್ತು ಶಾಸಕರ ಸ್ಥಾನಕ್ಕೆ ಬರುವಂತ ಅನುದಾನನೇ ಬೇರೆ, ಮಂತ್ರಿ ಸ್ಥಾನಕ್ಕೆ ಬರುವಂತ ಅನುದಾನನೇ ಬೇರೆ. ಹಾಗಾಗಿ ಮಂತ್ರಿ ಆದರು ಅಂತಂದ್ರೆ ಈ ಭಾಗ ಏನು ಹಿಂದುಳಿದಿದ್ದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ 3 ಬಾರಿ ಗೆದ್ದಿರುವಂತವ್ರು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಜೊತೆಗೆ 1 ಬಾರಿ ಗೆದ್ದರೆ ಮತ್ತೊಂದು ಬಾರಿ ಗೆಲ್ಲಲ್ಲ ಅನ್ನೋವಂಥ ಇತ್ತು ಬಾಗೇಪಲ್ಲಿಯಲ್ಲಿ. ಅಂತ ಭಾಗದಲ್ಲೂ ಕೂಡ ಅವರು 3 ಬಾರಿ ಗೆದ್ದು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಹಾಗೆಯೇ 70 ವರ್ಷದಿಂದ ಬರೆದಿರುವಂಥ ಮಂತ್ರಿ ಸ್ಥಾನ ಅವ್ರಿಗೆ ಸಿಕ್ಕಿ ಈ ಭಾಗದಲ್ಲಿ ಅವರು ಮಂತ್ರಿ ಸ್ಥಾನ ಕೂಡ ಯಶಸ್ವಿ ಕಾರ್ಯ ಮಾಡ್ತಾರೆ. ಎಲ್ಲ ಅರ್ಹತೆ ಇದ್ರೂ ಕೂಡ ಹೈಕಮಾಂಡ್ ಅವರು ಕೊಡದಿರ ಹಿಂದು ಮುಂದೆ ನೋಡ್ತಾರೆ. ಇದು ಖಂಡನೀಯ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ವಿಶೇಷ ಪೂಜೆ ಮಾಡಿ ನಾವು ಇವತ್ತು ಆಗ್ರಹ. ಬ್ಯೂರೋ ರಿಪೋರ್ಟ್ ವಿ.ಎ. ಬಾಬಾಜಾನ್, ಭಾರತ ವೈಭವ ನ್ಯೂಸ್, ಬಾಗೇಪಲ್ಲಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.